ಅವರು ಆಚಾರ್ಯರು ಏನಾದರೂ ಒಂದು ಹೇಳಿದ್ರೆ ಅದಕ್ಕೆ ಪ್ರಮಾಣ ವಚನವನ್ನಾಗಿ ವೇದವಾಕ್ಯಗಳನ್ನು ಅಲ್ಲಿ ಅಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಅಂದರೆ ನಾವು ಹೇಳುವ ಮಾತು ಇದು ನಮ್ಮದು ಸ್ವಂತ ಅಲ್ಲ. ಸ್ವಯಂ ವೇದ ಹೀಗೆ ಭಗವಂತನ ಗುಣಗಳನ್ನು ಕೊಂಡಾಡ್ತಾ ಇದೆ. ನಾನು ದೇವರ ಬಗ್ಗೆ ಹೇಳೋದು ಇದು ನನ್ನ ಸ್ವಕಪೋಲ ಕಲ್ಪನೆ ಅಲ್ಲ. ಶ್ರುತಿಯಲ್ಲಿ ಎಲ್ಲೆಲ್ಲಿ ದೇವರನ್ನ ಗುಣಪೂರ್ಣ ಅಂತ ಹೇಳಿದೆ, ಎಲ್ಲೆಲ್ಲಿ ದೋಷ ದೂರ ಅಂತ ಹೇಳಿದೆ ಅಂತ ಹೇಳಿ ಮತ್ತೆ ಮತ್ತೆ ವೇದವಾಕ್ಯಗಳನ್ನು ಉದಾಹರಿಸುವಂಥದ್ದು. ಬರೀ ವೇದ ಮಾತ್ರ ಅಲ್ಲ, ಪೌರುಷೇಯ ಗ್ರಂಥಗಳಾದ ಸ್ಮೃತಿಗಳು, ವೇದವ್ಯಾಸ ದೇವರ ಈ ಮಾತಿಗೆ ಅವರದೇ ಆದಂಥ ಪುರಾಣಗಳು, ಸ್ಮೃತಿ ವಾಕ್ಯಗಳು ಎಲ್ಲಿದೆ ಅದನ್ನೆಲ್ಲ ಮತ್ತೆ ಮತ್ತೆ ತೋರಿಸಿ ಚೆನ್ನಾಗಿ ಸಮರ್ಥನೆ ಮಾಡ್ತಾರೆ. ಆ ಸಮರ್ಥನೆ ಮಾಡುವಾಗ ಉದಾಹರಣ ಪುರಸ್ಸರವಾಗಿ ಅವರು ಆಚಾರ್ಯರ ಭಗವಂತನ ಗುಣಪೂರ್ಣತ್ವ ದೋಷ ದೂರತ್ವವನ್ನು ಸಾಧನೆ ಮಾಡ್ತಕ್ಕಂಥದ್ದು. ಏನೇ ಆಗಲಿ ಆಚಾರ್ಯರ ಮಾತನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ ಅಂದರೆ ಅವರ ಮಾತುಗಳು ಹೇಗಿದೆ, ಭಾಷ್ಯದ ಮಾತುಗಳು ಹೇಗಿದೆ. ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈಃ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿ ಚ ವಿಪಕ್ಷ ಭೀಷಣಂ. ಬಾಲಸಂಗಮಪಿ, ಏನು ಗೊತ್ತಿಲ್ಲ ಅಂತ ಹೋಗಬೇಕು. ಆಚಾರ್ಯರ ಬಳಿ ಹೋಗುವಾಗ ಮಗುವಿನ ಭಾವ ನಿಮಗಿರಬೇಕು. ಎಲ್ಲ ಗೊತ್ತಿದೆ ಅಂತ ದುರಹಂಕಾರದಿಂದ ಹೋದರೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗೋದೇ ಆಚಾರ್ಯರ ಭಾಷ್ಯ ನೋಡಿದಾಗ. ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಪುಟ್ಟ ಮಕ್ಕಳಿಗೂ ಪಾಮರರಿಗೂ ಕೂಡ ತಿಳಿಲಿಕ್ಕೆ ಬರುವಂಥದ್ದು. ಹಾಗಾದ್ರೆ ಪಾಮರರು ತಿಳಿತಾನೆ ಅಂದಮೇಲೆ ಎಲ್ಲರೂ ತಿಳಿಬೋದಾ? ಅಲ್ಲ, ನೀವು ಜೋರು ಮಾಡ್ಕೊಂಡು ಹೋದರೆ ಪಂಡಿತರಿಗೂ ಕೂಡ ಆಚಾರ್ಯರ ಮಾತು ಅಷ್ಟು ಸುಲಭ ಸಾಧ್ಯ ಆಗೋಲ್ಲ. ದುರ್ನಿರೂಪ ವಚನಂಚ ಪಂಡಿತೈಹಿ, ನಿಮ್ಮ ಪಾಂಡಿತ್ಯ ಏನಾದರೂ ಪ್ರದರ್ಶನ ಮಾಡಲಿಕ್ಕೆ ಹೋದರೆ ಏನೂ ಅರ್ಥ ಆಗೋಲ್ಲ. ಹೇಗಿದೆ ಅದು ಮತ್ತೆ ಅಂದರೆ ಭಗವಂತನ ಹೃದಯ ಹೇಗೆ ಪ್ರಸನ್ನವಾಗಿದೆ ಹಾಗೆ ಆಚಾರ್ಯರ ಭಾಷ್ಯ ಪ್ರಸನ್ನವಾಗಿರ್ತಕ್ಕಂಥದ್ದು. ಸಜ್ಜನರಿಗೆ ಸೌಮ್ಯವಾಗಿ ತನ್ನ ಅರ್ಥವನ್ನು ತೆರೆದುಕೊಳ್ಳುತ್ತದೆ. ಅದೇ ಆಚಾರ್ಯರ ಮಾತುಗಳು ಅವರ ವಿರುದ್ಧ ಪಕ್ಷದವರಿಗೆ, ಪ್ರತಿಪಕ್ಷಿಗಳಿಗೆ ಭೀಷಣಂ, ಭಯಂಕರವಾಗಿರ್ತಕ್ಕಂಥದ್ದು. ಇಂಥ ಆಚಾರ್ಯರು ಈ ಭಾಷ್ಯ ರಚನೆ ಮಾಡುವ ಮೊದಲು ಉಳಿದೆಲ್ಲ ಭಾಷ್ಯಗಳ ವಿಷಯವನ್ನು ಉದಾಹರಣೆ ಪುರಸ್ಸರವಾಗಿ ನಿರಾಕರಣೆ ಮಾಡಿದ್ದಾರೆ. ಹಾಗೆ ಬಂದ ಭಾಷ್ಯಗಳು ಏಕವಿಂಶತಿ ಕುಭಾಷ್ಯ ದೂಷಕಂ, 21 ಭಾಷ್ಯಗಳು ಬಂದಿತ್ತಂತೆ. ಆ ಎಲ್ಲ ಭಾಷ್ಯಗಳ ಅಭಿಪ್ರಾಯ ಭಾರತಿ, ವಿಜಯ, ಸಂವಿಧಾನಂದ, ಬ್ರಹ್ಮಘೋಷ, ಯಾದವ ಪ್ರಕಾಶ, ರಾಮಾನುಜ, ದ್ರವಿಡ, ರುದ್ರಭಟ್ಟ ಇವರೇ ಮೊದಲಾದ 21 ಜನ ಇದಕ್ಕೆ ವೇದವ್ಯಾಸ ದೇವರ ಸೂತ್ರಕ್ಕೆ ಭಾಷ್ಯವನ್ನು ರಚನೆ ಮಾಡಿದರು. ಆ ಎಲ್ಲ ಭಾಷ್ಯಗಳ ವಿಷಯವನ್ನು ಆಲೋಡನೆ ಮಾಡಿ ಅವುಗಳನ್ನು ಅಕ್ಷರಶಃ ಹೇಗೆ ಇದು ಸರಿಯಲ್ಲ, ವೇದವ್ಯಾಸ ದೇವರ ಮಾತಿಗೆ ಇದು ಒಪ್ಪಿಗೆ ಆಗೋಲ್ಲ ಅಂತ ಆಚಾರ್ಯರು ತೋರಿಸಿಕೊಟ್ಟು ಅದ್ಭುತವಾದ ಮತ್ತೊಂದು ಭಾಷ್ಯವನ್ನು ಆಚಾರ್ಯರು ರಚನೆ ಮಾಡಿಕೊಟ್ಟಿದ್ದಾರೆ. ಇಂತಹ ಭಾಷ್ಯವನ್ನು ಆಚಾರ್ಯರ ಶಿಷ್ಯರಾದ ಸತ್ಯತೀರ್ಥರು ಅವರು ಲೇಖನ ಮಾಡಿದ್ದಾರೆ. ಬರೆದದ್ದಕ್ಕೆ ಅವರಿಗೆ ಎಂಥ ಪುಣ್ಯ, ಒಂದು ಅಕ್ಷರ ಎಷ್ಟು ಪುಣ್ಯ ಪ್ರದವಾದದ್ದು ಆಚಾರ್ಯರ ಭಾಷ್ಯ ಅನ್ನೋದನ್ನು ಹೇಳ್ತಾ, ಗಂಗಮಂಗಲ ತರಂಗ ಭಂಗದ ಪ್ರಾಂತ ಶುಶ್ರೀ ಹರಿವೇಶ್ಮ ಕೃತ್ ಸಮಾಹ ಯದ್ಗತೈಕ ತಮ ವರ್ಣಲೇಖಕ
ಸತ್ಯತೀರ್ಥ ಇಹ ಭಾಷ್ಯಮಾಲಿಖತ್. ಆಚಾರ್ಯರ ಸೂತ್ರ ಭಾಷ್ಯದ ಒಂದು ಅಕ್ಷರ ಬರೆದರೂ ಗಂಗಾ ನದಿ ತೀರದ ಮಂಗಳಕರವಾದ ಆ ಅಲೆಯ ಮಧ್ಯದಲ್ಲಿ ಎಲ್ಲಿ ಆ ತರಂಗಗಳು ಅಲೆಗಳು ಅಪ್ಪಳಿಸತ್ತೋ ಅಂಥ ಭೂಭಾಗದಲ್ಲಿ ನಾರಾಯಣ ದೇವಾಲಯ ನಿರ್ಮಾಣ ಮಾಡಿ ಒಳ್ಳೆ ಪೂಜೆ ಪುನಸ್ಕಾರ ವ್ಯವಸ್ಥೆ ಮಾಡಿ ಬಂದರೆ ಏನು ಪುಣ್ಯ ಬರಬಹುದು. ಅದು ಆಚಾರ್ಯರ ಗ್ರಂಥದ ಒಂದೊಂದು ಅಕ್ಷರ ಬರೆದರೆ ಬರುತ್ತಂತೆ. ಇಂತಹ ಉತ್ಕೃಷ್ಟವಾದ ಭಾಷ್ಯವನ್ನು ಲಿಪಿಬದ್ಧಗೊಳಿಸಿ ಲೇಖನ ಮಾಡಿದ ಮಹಾನುಭಾವರು ಸತ್ಯತೀರ್ಥರು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಆಚಾರ್ಯರು ಸಂಚಾರ ಮಾಡ್ತಾ 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 ಗೋದಾವರಿ ನದಿ ತೀರಕ್ಕೆ ಬಂದಿದ್ದಾರಂತೆ. ಅಲ್ಲಿ ದೊಡ್ಡ ಸಭೆ, ಸಾಮಾನ್ಯ ಎಲ್ಲಿ ಸಭೆ ಆದರೂ ಋಗ್ವೇದವೇ ಮೊದಲಾದ 18 ಶಾಖೆಗಳು, ಅದರಲ್ಲಿ ನಿಷ್ಣಾತರಾದ ವಿದ್ವಾಂಸರು ಅವ್ರು ಹಾಗೆ ಸುದ್ದಿ ಬಿದ್ದರೆ ಸಾಕು ಅಲ್ಲಿ ಹೋಗ್ತಿದ್ರು ಸಭೆಗೆ. ತಾವು ತಿಳಿದ ವಿಷಯವನ್ನು ಘಂಟಾಘೋಷವಾಗಿ ಮಂಡನೆ ಮಾಡಿ ಆ ಸಭೆಯನ್ನು ಯೋಜನೆ ಮಾಡಿದ ರಾಜಾದಿರಾಜರು ಶ್ರೀಮಂತರು ಕೊಡುವ ಕೈತುಂಬ ಸಂಭಾವನೆ ಅದನ್ನು ತಗೊಳ್ಳಿಕ್ಕೆ ಹೋಗ್ತಿದ್ರು. ಆಚಾರ್ಯರು ಬಂದಿದ್ದಾರೆ, ಇಲ್ಲಿ ವಿದ್ವತ್ ಸಭೆ ನಡೀತಿದೆ ಅಂತ ಹೇಳಿ 6 ದರ್ಶನಗಳಲ್ಲಿ 18 ಶಾಖೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ತಳಸ್ಪರ್ಶಿ ಪಾಂಡಿತ್ಯವನ್ನು ಪಡೆದಂತಹ ಆಗಿನ ಕಾಲದ ಎಲ್ಲ ವಿದ್ವಾಂಸರು ಗೋದಾವರಿ ನದಿ ತೀರದಲ್ಲಿ ಸೇರಿಬಿಟ್ಟಿದ್ದಾರೆ. ಅವರ ಮಧ್ಯದಲ್ಲಿ ಒಬ್ಬರು ಭಾರಿ ದೊಡ್ಡ ವಿದ್ವಾಂಸರು. ಎಷ್ಟು ದೊಡ್ಡವರು ಅಂದರೆ, ಆಗಿನ ಕಾಲದಲ್ಲಿ ಎಲ್ಲಿಯಾದರೂ ಒಂದು ಸಭೆ ಆದರೆ ಆ ಸಭೆಯಲ್ಲಿ ಎಲ್ಲ ವೇದವನ್ನು ಬಲ್ಲ ವಿದ್ವಾಂಸರು ನಿರ್ಣಯ ಕೊಡೋರು ಅಂತಿದ್ರೆ ಅದು ಒಬ್ಬರು ಶೋಭನ ಭಟ್ರು ಅಂತ. ಎಲ್ಲರೂ ಒಪ್ಪಿಕೊಂಡ ದೊಡ್ಡ ವಿದ್ವಾಂಸರು. ಎಲ್ಲಿ ಒಂದು ಸಭೆ ಆದರೂ ಅಧ್ಯಕ್ಷ ಸ್ಥಾನ ಅವರಿಗೆ ಕೊಡಬೇಕು, ಅಷ್ಟು ದೊಡ್ಡ ವಿದ್ವಾಂಸರು. ಯಸ್ತ್ರಯೀ ಸಕಲ ಪಕ್ಷ ಶಿಕ್ಷಕ ತತ್ರ ಸಂಸದಿ ವರಿಷ್ಠ ಸಮ್ಮತಃ. ವೇದಗಳಿಗೆ ಸಂಬಂಧಪಟ್ಟಂಥ ಸಕಲ ಸಿದ್ಧಾಂತಗಳನ್ನು ಓದೋದು ತಿಳಿಯೋದಲ್ಲ, ಹೇಳಿಕೊಡೋದ್ರಲ್ಲಿ ಸಮರ್ಥರು. ಅಂತಹ ಹಿರಿಯರು ಎಲ್ಲರೂ ಅವರನ್ನು ವಿದ್ವತ್ ಸಭೆಯಲ್ಲಿ ಉನ್ನತ ಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ದರು. ಅಂತಹ ಶೋಭನ ಭಟ್ಟರು ಆಚಾರ್ಯರನ್ನು ನೋಡಿ ಆನಂದ ಪಟ್ಟರಂತೆ. ಆ ಮುಖದಲ್ಲೇ ಆ ಒಂದು ವಿದ್ವತ್ ಕಳೆ, ಅದನ್ನು ನೋಡಿ ಭಾರಿ ಆನಂದ ಪಟ್ಟಿದ್ದಾರೆ. ಆ ಸಭೆಯಲ್ಲಿ ಆಚಾರ್ಯರು ತಮ್ಮಿಂದ ರಚಿತವಾದ ಭಾಷ್ಯವನ್ನು ಉಪನ್ಯಾಸ ಮಾಡಿದ್ದಾರೆ. ಯಸ್ತು ತಾರ್ಕಿಕ ಶಿಖಾಮಣಿ ಸುಧೀ ವರ್ತಮಾನ ಸಮಯ ನಿರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತೋ ಭಾಷ್ಯಮೇತ ತದೃಶೋತ್ ಅಸೃಣೋತ್ಸಮದ್ವತಃ. ಶೋಭನ ಭಟ್ಟರ ಹಿರಿಮೆ ಎಂಥದ್ದು ಅಂದರೆ, ಆಗಿನ ಕಾಲದ ಎಲ್ಲ ಮತಗಳ ಖಂಡನೆ ಮಾಡಿದ್ರು. ಅವರಿಗೆ ಯಾವ ಮತದ ಅಭಿಪ್ರಾಯವೂ ಹಿಡಿಸಿರಲಿಲ್ಲ. ತರ್ಕಶಾಸ್ತ್ರದಲ್ಲಿ ಎತ್ತಿದ ಕೈ, ವೇದ ಭಾರತ ಪುರಾಣಗಳಲ್ಲಿ ನಿಷ್ಠೆ. ಇಂತಹ ನಿರ್ಮಲವಾದ ಮನಸ್ಸಿನ ಶೋಭನ ಭಟ್ಟರು ಆಚಾರ್ಯ ಮಧ್ವರ ಆ ಭಾಷ್ಯವನ್ನು ಶ್ರವಣ ಮಾಡಿದ್ದಾರೆ. ಇಷ್ಟು ಸಂತೋಷ ಆಯ್ತಂತವರಿಗೆ. ನಾ ಪರೇಶು ರತಿಮಾಯಯೋ ಕ್ವಚಿತ್ ಭಾಷ್ಯಮದ್ಭುತಮಿದಂ ಸಶುಶ್ರುವಾನ್ ನಾರವಿಂದ ಮಕರಂದ ಮಾಪ್ತವಾನ್ ಅಚ್ಛಪಿಚ್ಛ ಇವ ವಂಚತಿ ತರತ್. ಈ ಸರೋವರದಲ್ಲಿ ವಿಹಾರ ಮಾಡುವ ಹಂಸ ಪಕ್ಷಿ ಕಮಲದ ನಾಳದಲ್ಲಿರುವಂತಹ ಮಕರಂದವನ್ನು ಪಾನ ಮಾಡಿ ಹೇಗೆ ಉಳಿದ ಪುಷ್ಪಗಳನ್ನು ನಿರಾಕರಣೆ ಮಾಡುತ್ತೋ, ಅಯ್ಯೋ ಅದು ಕುಡಿದ ಮೇಲೆ ನಿಮ್ಮನ್ನು ತೊಗೊಂಡು ಏನು ಮಾಡಬೇಕು ಎಲ್ಲ ನಿರಾಕರಣೆ ಮಾಡಿ ಮತ್ತೆ ಮತ್ತೆ ಕಮಲದ ಕಡೆಗೆ ಹೋಗುತ್ತೋ, ಹಾಗೆ ಆಚಾರ್ಯರ ಭಾಷ್ಯವನ್ನು ಶ್ರವಣ ಮಾಡಿದ ಶೋಭನ ಭಟ್ಟರು
ಬೇರೆ ಯಾವ ಭಾಷ್ಯವೂ ಕೂಡ ಅವರಿಗೆ ಹಿಡಿಸ್ಲಿಲ್ಲ. ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಯಾಕಂದರೆ ಆಚಾರ್ಯರ ಭಾಷ್ಯ ಕೇಳಿದ್ದಾರೆ. ಕೇಳಿ ಮುಂದೆ ಎಲ್ಲಿ ಶೋಭನ ಭಟ್ರು ಮುಂದೆ ಉಪನ್ಯಾಸ ಮಾಡಿದ್ರು ಆಚಾರ್ಯರ ಭಾಷ್ಯವನ್ನೇ ಅನುವಾದ ಮಾಡ್ತಿದ್ರು. ತತ್ರ ತತ್ರ ಸಸಬಾಸು ಬಾಸುರೋ ನಂದಿ ತೀರ್ಥ ಸಮಯೋಕ್ತ ಯುಕ್ತಿಭಿಃ ವಾದಿನೋ ವಿಷಕಲಯ್ಯತಾನ್ ಸಮಾನ್ ಕ್ರಮ್ಯವಾಚ ಮುಚಿತಾಮುದಾಹರತ್. ಬೇರೆ ಬೇರೆ ವಿದ್ವತ್ ಸಭೆಗಳಲ್ಲಿ ಆಚಾರ್ಯರು ಸೂತ್ರಕ್ಕೆ ಮಾಡಿದ ಅದ್ಭುತ ವ್ಯಾಖ್ಯಾನವನ್ನೇ ಅನುವಾದ ಮಾಡಿ ಆಚಾರ್ಯರು ತಮ್ಮ ಅನುವಾದಕ್ಕೆ ಕೊಟ್ಟ ವೇದಗಳ ಉದಾಹರಣೆಗಳನ್ನು ಎತ್ತಿ ತೋರಿಸ್ತಾ ಅತ್ಯಂತ ವಿಸ್ತೃತವಾದ ರೀತಿಯಲ್ಲಿ ಆಚಾರ್ಯರ ಅದ್ಭುತ ಭಾಷ್ಯ ಪ್ರವಚನ ಮಾಡ್ತಾ ಇದ್ದಾರೆ. ಅವರು ಹೇಳೋರಂತ ಆಚಾರ್ಯರ ಭಾಷ್ಯ ಎಂಥದ್ದು ಅಂದರೆ ಇದು ಒಂದು ಬಲಮುರಿ ಶಂಕ ಇದ್ದ ಹಾಗೆ. ಒಬ್ಬ ಸುಣ್ಣ ಮಾಡುವವ, ಅವನ ಕೈಯಲ್ಲಿ ಈ ಶಂಕ ಸಿಕ್ತು. ಸುಣ್ಣ ಮಾಡೋರು ಶಂಕನ್ ಕುಟ್ಟಿ ಪುಡಿ ಮಾಡಿ ಸುಣ್ಣ ಮಾಡ್ತಾರೆ. ಹಾಗೆ ಈ ಬಲಮುರಿ ಶಂಕ ತಗೊಂಡೋದ, ಕುಟ್ಟದ, ಪುಡಿ ಮಾಡ್ದ. ಕುಟ್ಟಕ್ಕಾಗಲಿಲ್ಲ, ಯೂಸ್ಲೆಸ್ ಅಂತ ಬಿಟ್ಟ. ಇನ್ನೊಬ್ಬ ನೋಡ್ದ, ಇದು ಸಾಮಾನ್ಯ ಅಲ್ಲ, ಇದು ಕಾಸ್ಟ್ಲಿ ಐಟಮ್ ಅಂಥೇಳಿ ಮಾರ್ಕೆಟಲ್ಲಿಟ್ಟು ಆ್ಯಂಟಿಕ್ ಪೀಸ್ ಅಂಥೇಳಿ 1-2 ಪಟ್ಟು ದುಡ್ಡು ಮಾಡಿ ಲಾಭ ಮಾಡ. ಇನ್ನೊಬ್ಬ ನೋಡ್ದ, ಕುಟ್ಟು ಪುಡಿ ಮಾಡಿ ಸುಣ್ಣ ಮಾಡೋದಲ್ಲ, ಇದು ಸೇಲ್ ಮಾಡೋದು ಅಲ್ಲ, ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಸಂಪತ್ತು ಬರುತ್ತೆ ಅಂತ ತಿಳಿದು ಅವನೇನು ಮಾಡ್ದ, ಬಲಮುರಿ ಶಂಕನ ಮನೇಲಿ ಇಟ್ಟ, ಭಕ್ತಿಯಿಂದ ಉಪಾಸನೆ ಮಾಡಿ ಉದ್ಧತನ. ಮಧ್ವಾಚಾರ್ಯರದು ಶಂಖ ಶಾಸ್ತ್ರ, ಅದು ಯಾರೋ ಸುಣ್ಣ ಗಿಣ್ಣ ಮಾಡೋರ ಕೈಲಿ ಸಿಕ್ಕರೆ ಯೂಸ್ಲೆಸ್. ಇನ್ನು ಕೆಲವರು ಅದನ್ನ ಇಟ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ, ಭಾರಿ ಬೆಲೆ ಬಾಳುತ್ತೆ. ಇನ್ನು ಕೆಲವರು ಇದು ಆತ್ಮೋದ್ಧಾರಕ್ಕಿರುವಂಥದ್ದು ಆಚಾರ್ಯರ ಶಾಸ್ತ್ರ ಅಂತ ಹೇಗೆ ಶಂಖವನ್ನು ಇಟ್ಟು ಅವನು ಪೂಜೆ ಮಾಡಿ ಉದ್ಧತನಾದನೋ ಹಾಗೆ ಮಧ್ವಾಚಾರ್ಯರ ಶಾಸ್ತ್ರ ಅಧ್ಯಯನ ಮಾಡಿ ಉದ್ಧಾರ ಆಗ್ತಾರೆ ಕೆಲವರು ಅಂತ.